ರೈತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಸರ್ಕಾರದ ಅಸಮರ್ಪಕ ಕಾರ್ಯವೈಖರಿ ಒಪ್ಪಲ್ಲ. ವಿವಿಧ ರೈತಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಪರ್ವ ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಸೋಮವಾರದಂದು ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯಗೌಡ ನೇತೃತ್ವದಲ್ಲಿ ಸಂಘಟಿತರಾದಂತಹ ಪದಾಧಿಕಾರಿಗಳು ಸರ್ಕಾರದ ಕಾರ್ಯವೈಖರಿಯನ್ನ ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿ ತಾಲೂಕು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ರೈತರು ಹಾಗೂ ಜಾನುವಾರುಗಳ ಮೇಲೆ ದಾಳಿ ನಡೆಸ್ತಾ ಇರುವಂತಹ ಘಟನೆಗಳು ಹೆಚ್ಚುತ್ತಾ ಇವೆ. ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಾಜಸ್ವ ನಿರೀಕ್ಷಕರು ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಕಿರುಕುಳ ನೀಡುತ್ತಾ ಇರುವಂತಹ ಸಾಕಷ್ಟು ಪ್ರಕರಣಗಳು ವರದಿಯಾಗ್ತವೆ ಅಂತ ಆರೋಪಿಸಿದರು. ಅರಣ್ಯ ಅಂಚಿನಲ್ಲಿರುವಂತಹ ರೈತರ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೊಂದರೆ ನೀಡುತ್ತಾ ಇದ್ದು ರೈತರ ಜಮೀನುಗಳನ್ನು ಸ್ಪಷ್ಟವಾಗಿ ಅಳೆದು ಅರಣ್ಯ ಪ್ರದೇಶಗಳನ್ನು ಗುರುತಿಸುವ ಮೂಲಕ ಸಮಸ್ಯೆ ನಿವಾರಿಸಬೇಕು ಅಂತ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಿಗದಿತ ಅವಧಿಯೊಳಗೆ ಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೇ ಇದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಮನವಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಬೀದಿ ನಾಯಿ ಅವಳಿಗಳು ಜಾಸ್ತಿ ಆಗಿರೋದು ಒಂದು, ಎರಡನೇದು ಹಳ್ಳಿಗಳು ಗ್ರಾಮ ಠಾಣ ನಕ್ಷೆಗಳನ್ನ ಗುರುತಿಸತಕ್ಕಂಥ ಒಂದು ತಹಸೀಲ್ದಾರ್ ಅವರಿಗೆ ಈಗ ಹಿಂದೆ ಇದ್ದಂತ ತಹಸೀಲ್ದಾರ್ ನಾವು ಮನವಿ ಕೊಟ್ಟಿದ್ದೀವಿ. ಇವಾಗ ಇರ್ತಕ್ಕಂಥ ತಹಸೀಲ್ದಾರ್ ಅವರಿಗೂ ನಾವು ಮನವಿ ಕೊಡ್ತಾ ಇದ್ದೀವಿ. ಸರ್ಕಾರದ ನಿಯಮಾನುಸಾರದ ಪ್ರಕಾರ ಕೋಡಿ ಮುಕ್ತ ಗ್ರಾಮ ಮಾಡಲಿಕ್ಕೆ ಬಿಎ ಆಗಲಿ ಆರ್ಐಗಳಾಗಲಿ ಗ್ರಾಮದ ಒಳಗಡೆ ಹೋಗಿ ಭೇಟಿ ಮಾಡಿ ಯಾವುದೇ ಚರ್ಚೆ ಮಾಡ್ತಾ ಇಲ್ಲ ರೈತರುಗಳ ಹತ್ರ. ಮೊದಲನೇದಾಗಿ ಮೂರನೇದಾಗಿ ರೈತರ ಒತ್ತುವರಿ ಜಮೀನು ಅರಣ್ಯ ಇಲಾಖೆ ಏನಿದೆ ಈ ಅರಣ್ಯ ಇಲಾಖೆಯಿಂದ ಸರ್ವೆ ಮಾಡಿ ಜಂಟಿ ಸರ್ವೆಯಿಂದ ಮುಕ್ತಗೊಳಿಸಬೇಕು ಅಂತೇಳಿ ಇದು 2 ವರ್ಷದಿಂದನೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಇವತ್ತು ಕೂಡ ನಾವು ಮತ್ತೆ ಅವರಿಗೆ ಕೊಡ್ತಾ ಇದ್ದೀವಿ ತಹಸೀಲ್ದಾರ್ ಅವರಿಗೆ. ನೆಕ್ಸ್ಟ್ ಏನು ಇವತ್ತು ಸರ್ಕಾರಿ ಸಂಘ ಸಂಸ್ಥೆಗಳನ್ನ ಇವತ್ತು ಮೀಟಿಂಗ್ ಕರಿಬೇಕು 3 ತಿಂಗಳಿಗೆ ಸರಿ ಅಂತೇಳಿ ಒಂದು ಅನುಸಾರದಲ್ಲಿದೆ. ಅದನ್ನು ಕೂಡ ಇವರು ಕರೆದು ಮೀಟಿಂಗ್ ಮಾಡ್ತಾ ಇಲ್ಲ. ಹಿಂದೆ ಇದ್ದಂತಹ ತಹಸೀಲ್ದಾರ್ ಅವರು ಕೂಡ ಮಾಡಿಲ್ಲ, ಇವರು ಕೂಡ ಮಾಡಿಲ್ಲ. ಇದು ಏನು ಇವತ್ತು ಪ್ರಾಮಾಣಿಕ ತಹಸೀಲ್ದಾರ್ ಅಂತ ಹೆಸರು ತಗೊಂಡಿರ್ತಕ್ಕಂಥ ಕರಿಯ ನಾಯಕರವರು ಕುಣಿಗಲ್ ತಾಲೂಕಿನಲ್ಲಿ ಅವರು ಬಗೆಹರಿಸ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಇವತ್ತು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಶಾಸಕರವರಿಗೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಅವರು ಕೂಡ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿನ ಇವತ್ತು ತಹಸೀಲ್ದಾರ್ ಅವರು ಸ್ಥಿತಿಗತಿಗೆ ಮುಂದೆ ಬಂದಿದ್ದಾರೆ. ಕ್ರಮ ವಹಿಸ್ತಿಲ್ಲ. ಇಮಿಡಿಯೇಟ್ ಸಂಬಂಧಪಟ್ಟ ಇಲಾಖೆಗೆ ತಾಲೂಕಾಡಳಿತದಲ್ಲಿ ಯಾರಿಗೆ ಸಂಬಂಧಪಡುತ್ತೆ ಇಮಿಡಿಯೇಟ್ ನೀವು ಟೀಮ್ ರೆಡಿ ಮಾಡಿಸಿ ನಾಯಿಗಳನ್ನ ಸಂತಾನಹರಣ ಮಾಡಬೇಕು, ರೈತರ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಸರ್, ಇದನ್ನ ನಮಗೆ ಅರಣ್ಯ ಮುಕ್ತ ಆಗಿರ್ತಕ್ಕ ಸರ್ವೆ ಮಾಡ್ತೀವಿ, ಜಂಟಿ ಸರ್ವೆ ಮಾಡ್ತೀವಿ. 2 ವರ್ಷ ಆಗಿದೆ ನಾವು ಕೊಟ್ಟು. ಈ ಹಿಂದೆ ಇದ್ದಂತ ತಹಸೀಲ್ದಾರ್ ಕೊಟ್ಟಿದ್ದೀವಿ, ಯುವಕರು ಕೂಡ ಕೊಟ್ಟಿದ್ದೀವಿ. ಹಿಂದೆ ಕೊಟ್ಟಂತ ಅರ್ಜಿ ಏನಾಗಿದೆ ಚೆಕ್ ಮಾಡಿಸಿ ಇವತ್ತು ಆದಷ್ಟು ಬೇಗ ನಿಮಿಷ ಬಂದೆ ಇದು ಇಟ್ಕೊಳ್ರಿ. ಇವತ್ತು ನಾಯಿಗಳು ಮನುಷ್ಯರ ಮೇಲೆ ಹೋಗಿ ಬೀಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ತಾಲೂಕೇ ಸಮಸ್ಯೆ ಎಂಗ್ರಾಮದಲ್ಲ ವಿಜಯವರ ಕರ್ನಾಟಕ ಹಳ್ಳಿಗಳಲ್ಲಿ ಇವತ್ತು ಗ್ರಾಮ ಠಾಣ ಬಾಸುಮತಿ ಕೆರೆಯಲ್ಲಿ ಇಲ್ಲೇ ಇದ್ದವರು ಇದ್ದಾರೆ. ಬನ್ನಿ ಮುಂದೆ ಬನ್ನಿ. ಬಾಸುಮತಿ ಕೆರೆಯಲ್ಲಿ ಇವತ್ತು ಒಂದು ಗ್ರಾಮ ಠಾಣ ಅಂತ ಹೇಳಿ ಕಲ್ಲನ್ನ ಹಾಕ್ತಾರೆ ಹೋಗಿ. ಅದು ನರೇಗುಂದಿಗೆ ಸೇರಿದೆ ರಸ್ತೆ. ಅವ್ರು ಓಡಾಡ್ಲಿಕ್ಕೆ ಜಾಗ ಇಲ್ಲ. ಅವ್ರು ಎಲ್ಲಿ ಓಡಾಡಬೇಕು ಇದನ್ನ ಬೆಳಿಬೋರ್ಗೆ ಹೇಳಿದ್ರೆ ನಾವು ಇಒರ್ಗೆ ಹೇಳಿದ್ದೀನಿ ಅಂತಾರೆ. ಇಒ ನಾವು ತಾಲೂಕು ಆಫೀಸ್ಗೆ ಲೆಟರ್ ಹಾಕಿದ್ದೀವಿ, ಇದನ್ನ ಸಂಪೂರ್ಣವಾಗಿ ನಾವು ಸರ್ವೆ ಮಾಡಿ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಇದು ಎಷ್ಟು ದಿವಸ ಆಗಬೇಕು ಸರ್ ಈ ಪ್ರೋಸೆಸ್ ನೀವು ಸರ್ವೆ ಮಾಡಲಿಕ್ಕೆ? ಕ್ರಮ ತಗೊಳ್ಳಿ. ಆಲ್ರೆಡಿ ನಾವು ಕೊಟ್ಟು 1 ತಿಂಗಳಾಗಿದೆ. ಈ ಫೈಲ್ನ ನಿಮಗೆ ರಿವ್ಯೂನಲ್ಲಿ ಬಳಿಕೊಂಡು ಕೊಟ್ಟಿದ್ದಾರೆ. ಇದಿನ್ನೂ ಮುಗಿದಾಗಿಲ್ಲ. ಇದು ಏನಾಗಿದೆ ಕ್ರಮ ತಗೊಂಡು ಆಯಿತು. ರೈತರ ಒತ್ತುವರಿ ಜಮೀನು ಅರಣ್ಯ ಇಲಾಖೆ ಇದು ಎಷ್ಟು ದಿವಸ ಬೇಕು ನಮಗೆ? ಆಯ್ತು, 15-20 ದಿವಸ ಕಾಲಾವಕಾಶಗಳನ್ನ ತಗೊಳ್ತಾ ಇದ್ರ. ಸಂಘ ಸಮಸ್ಯೆಗಳನ್ನ 3 ತಿಂಗಳು ಒಂದ್ಸರಿ ನೀವು ಕರೆದು ಮೀಟಿಂಗ್ ಆಲಿಸ್ತಾ ಇಲ್ಲ. ಅವರ ಕುಂದುಕೊರತೆಗಳನ್ನ ನೀವು ಕೇಳ್ತಾ ಇಲ್ಲ. ಯಾಕೆ ಯಾವುದೇ ಹಿಂದೆ ಇದ್ದ ತಹಸೀಲ್ದಾರರು ಕೂಡ ಇದು ಮಾಡ್ತಾ ಬರ್ತಾ ಇಲ್ಲ. ಇವತ್ತು ನೀವು ಕೂಡ ಮಾಡ್ತಾ ಇಲ್ಲ. ನೀವು ಸಂಘ ಸಂಸ್ಥೆನ ಸಭೆಗೆ ಕರೀತಾ ಇದ್ದಾರೆ. ಹೌದು, ಆಲಿಸಿಲ್ಲ ಅಂತಂದ್ರೆ ನೀವು ಸಮಸ್ಯೆ ಬಗೆಹರಿಸ್ಕೊಡ್ತೀರಾ? ಸಂಘ ಸಂಸ್ಥೆಗಳನ್ನ ಮೀಟಿಂಗ್ ಕರೆದಾಗ ಇವ್ರಿಗೆ ತಹಸೀಲ್ದಾರರು MLA ಇಬ್ರು ಇರಬೇಕು. ತಾಲೂಕು ದಂಡಾಧಿಕಾರಿಗಳು ಯಾರಿರ್ತಾರೋ ಅವರು ಸಂಪುಟದಲ್ಲಿ ಆಗ್ಬೇಕು ಸಭೆ. ಇದಾಗ್ತಾ ಇಲ್ಲ. ಉದ್ದೇಶ ಏನಿದೆ ಇದು?
ಆಯ್ತು, ನಾವು ಮನವಿ ಕೊಟ್ಟಿದ್ದೀವಿ. ಈ ಕೇಳಿದಂತ ತಹಶೀಲ್ದಾರ್ ಬಿಟ್ಟು ಆ ಕಾಪಿ ಏನಿದೆ ಆಯ್ತು. ಇವಾಗ ಇವ್ರು ಹೊಸದಾಗಿ ಬಂದವರೆ, ನಾವು ಒಪ್ಕೊಂತೀವಿ. ಇವ್ರ ಬಗ್ಗೆ ನಮ್ಗೇನಿಲ್ಲ. ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಕೆಲಸ ಮಾಡವ್ರೆ, ನಂಬಿಕೆಯಿಂದ ಹೆಸರು ತಗೊಂಡವ್ರು ಎಲ್ಲ ಕಡೆ ಅನೇಕಲ್ಲ ಆಗಿರ್ಬೋದು ಎಲ್ಲ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ನೀವು ಕೊಡ್ತಾ ಇದ್ದೀವಿ. ದಯಮಾಡಿ ಇದು ನಾವು ಏನು ಉಪವಿಭಾಗ ಅಧಿಕಾರಿಗಳಿಗೆ ಕೊಡ್ತಾ ಇದ್ದೀವಿ, ಅದು ತಲುಪಬೇಕು. ಜಿಲ್ಲಾಧಿಕಾರಿಗಳು ಹಾಗೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬ್ ತಲುಪಬೇಕು. ಈಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾಕ್ಟರ್ ರಂಗನಾಥ್ ಅವರು ಕೂಡ ತಲುಪಬೇಕು. ಈ ಕಾಪಿನ ನೀವು ತಲುಪಿಸಿ ಇದನ್ನ ನಮಗೆ ಇಬ್ಬರವಾಗಿ ನೀವು ತಲುಪಿಸಬೇಕು. ನೀವು ಬಗೆಹರಿಸ್ಕೊಡ್ತೀರೋ ಅಷ್ಟು ಒಳ್ಳೇದಾಗುತ್ತೆ. ಇದು ಮುಂದೆ ಒಂದು ಉಗ್ರ ಹೋರಾಟ ಆಗುತ್ತೆ. ಇಂಥ ಒಂದು ಉಗ್ರ ಹೋರಾಟಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಈ ತಾಲೂಕಿನಲ್ಲಿ ದಯಮಾಡಿ ಪ್ರಾಮಾಣಿಕ ತಹಶೀಲ್ದಾರ್ ಪ್ರಾಮಾಣಿಕವಾಗವ್ರೆ ಅಂತ ಹೇಳಿ ನಾವು ನಂಬಿದ್ದೀವಿ. ನಿಮಗೆ ಈ ಮನವಿಯನ್ನು ತಲುಪಿಸ್ತಾ ಇದ್ದೀವಿ. ಎಸಿ ಆದೇಶ ಮಾಡಿ ಇನ್ನೂ ಒಂದು ಪಾಯಿಂಟ್ ಇದೆ ನೋಡಿ. ಎಸಿ ಆದೇಶದಂತೆ ಕಾಪಿ ಬಂದಿದ್ರು ಕೂಡ ಇವ್ರು ಯಾರಿಗೂ ನೀವು ಖಾತೆ ಮಾಡಿದ್ರೆ ವಿಳಂಬ ಮಾಡ್ತಾ ಇದ್ದೀರಾ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ. ಇದಾದಷ್ಟು ಬೇಗ ಬಗೆಹರಿಬೇಕು. 2,000 ಫೈಲ್ಗಳು ಎಸಿ ಆಫೀಸಿಂದ ಬಂದಿದೆ. 400 ಫೈಲ್ಗಳು ಅನ್ಯಾಯ ಆಗಿದೆ. ಅವರು ನ್ಯಾಯ ಕೊಡಿಸ್ತಾ ಇಲ್ಲ. ಆರ್ಡರ್ ಆಗಿದೆ. ಕೆಲವು ಏನು ಇವತ್ತು ಎಸಿ ರಿಮೈಂಡ್ ಮಾಡೋರು ಅವಾಗ ಪುನಃ ತನಿಖೆ ಮಾಡಿ ನೀವು ಬಾಟಲ್ನ ರೈತರುಗಳು ಖಾತೆ ಮಾಡ್ಕೊಡ್ಬೇಕು. ರೈತರುಗಳನ್ನ ಗಮನಿಸಿ. ಇವತ್ತು ತಹಶೀಲ್ದಾರರು ಮೇಗಳು ಹೋದೆ ನಡೀರಿ ಆಚೆಗೆ ನಾಳೆ ಮಾಡ್ತೀವಿ ಬರೋರ್ರಿ ಅಂತಕ್ಕಂಥದ್ದು ಬೇಡ. ಇಷ್ಟು ದಿವಸ ಅಂತ ನಿಮ್ಗೆ ಏನು ಕಾಲಾವಕಾಶ ಇದೆಯಾ ಸರ್ಕಾರದಲ್ಲಿ ಅಷ್ಟು ಒಳಗಡೆ ಮುಗಿಸ್ಕೊಡಿ ಅಂತ ಹೇಳಿ ನಮ್ಮ ಮನವಿನ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಪರ್ವ ರೈತ ಸಂಘಕ್ಕೆ, ರೈತ ಮಕ್ಕಳ ಹೋರಾಟಕ್ಕೆ